ಪ್ರಿಯ ವೀಕ್ಷಕರೇ, ನಿಮ್ಗೆ ಇವತ್ತು ದೊಡ್ಡಬಳ್ಳಾಪುರದ ಪ್ರಮುಖ ರಾಜಕಾರಣಿಯ ಬಗ್ಗೆ ಮಾತಾಡ್ಬೇಕು ಅಂತ ಅನಿಸ್ತದೆ. ಹೆಸರು ಹೇಳಕ್ ಹೋಗೋದಿಲ್ಲ, ಆಮೇಲೆ ವಿವಾದಗಳಾಗ್ಬಿಡ್ತವೆ. ಆದ್ರೂ ಯಾಕೋ ಜಾಸ್ತಿ ತಿದ್ದಿದ್ದ ನನ್ಗೆ ಹೇಳ್ಬೇಕು ಅನ್ಸತಿ ಕೇಳ್ತಾ ಇದೀನಿ. ಆ ಹೆಸರು ಹೇಳೋದಿಲ್ಲ, ಆಮೇಲೆ ತಪ್ಪು ತಿಳ್ಕೊಬೇಡ್ರಿ. 10 ವರ್ಷ ಅವ್ರು ರಾಜಕಾರಣದಲ್ಲಿ ಗೆದ್ಕೊಂಡ್ಬಂದು ಒಳ್ಳೆ ವರ್ಚಸ್ ಆಗಿ ಕೆಲಸ ಮಾಡಿದ್ದಾರೆ. ನಾನು ಅವ್ರು ಕೆಟ್ಟವರು ಅಂತ ಹೇಳ್ತಿಲ್ಲಪ್ಪ, ಗೆದ್ದಿದ್ದಾರೆ. ಅವ್ರು ಮೊದಲನೇ ಸಾರಿ ಗೆಲ್ಲೋದಿಕ್ಕೆ ಜನನ ಮೆಚ್ಚಿಸೋಕೋಸ್ಕರ 500 ವಿಷಯಗಳನ್ನ ಇಟ್ಕೊಂಡ್ ಬಂದಿದ್ರು. 500 ವಿಷಯ ಇಟ್ಕೊಂಡ್ಬಂದ್ರು, ಗೆದ್ಬಿಟ್ರು. ಮತ್ತೆ 5 ವರ್ಷ ಆಯ್ತು, 2ನೇ ಬಾರಿ ಬಂದ್ರು. ಈ ಸಾರಿ ಜನ ಮೆಚ್ಚಕ್ಕೆ 1000 ವಿಷಯಗಳು ಇಟ್ಕೊಂಡ್ ಬಂದ್ರು. ಅರ್ಥ ಆಯ್ತಲ್ಲ, 1000 ವಿಷಯಗಳು ಇಟ್ಕೊಂಡ್ ಬಂದು ಗೆದ್ರು. ಜನ ಮೆಚ್ಚಕ್ ವಿಷಯ ಇಂಪಾರ್ಟೆಂಟ್. ನೀನ್ ಜನ ಮೆಚ್ಚಿಸ್ಬೇಕು ನೀನ್ ಅಷ್ಟೇ. ಪಾಪ ಅವ್ರ ಹಿಂದೆ ಇದ್ದವರು 100-200 ವಿಷಯಗಳ ಜನಕ್ಕೆ ಹೇಳಿ ಗೆಲ್ತಿದ್ರು. ಇವ್ರು 500 ವಿಷಯ 1000 ವಿಷಯ ಕೊಟ್ಟು ಜನಕ್ಕೆ ವಿಷಯ ಇಂಪಾರ್ಟೆಂಟ್. ಇಲ್ಲಿ ಅರ್ಥ ಆಯ್ತಲ್ಲ, ಕೆಲಸ ಇಂಪಾರ್ಟೆಂಟ್ ಅಲ್ಲ, ವಿಷಯ ಇಂಪಾರ್ಟೆಂಟ್. ಪಾಪ ಕೆಲಸ ಮಾಡಿದ್ದಾರೆ, ಅದ್ರ ಬಗ್ಗೆ ಏನ್ ಎರಡನೇ ಮಾತಿಲ್ಲ. ಮತ್ತೆ ಈಗ ಹೊಸ ಯುವ ರಾಜಕಾರಣಿ ಬಂದ್ರು, ಇವ್ರಿಗೆ ಸ್ವಲ್ಪ ಐತೆ ಜ್ಞಾನ ಬುದ್ಧಿ ಎಲ್ಲ ಚೆನ್ನಾಗೈತೆ. ಇವ್ರನ್ನ ಹೊಡಿಬೇಕು ಅಂದ್ರೆ ಇವ್ರು ಅದೇ ಟಾಕ್ಟಿಸ್. 100-200 ವಿಷಯ ಇದ್ದವ್ರಿಗೆ 500-1000 ವಿಷಯಗಳು ಹೇಳಿ, ವಿಷಯಗಳು ಸಾರಿದ್ರು ಹೇಳಿ ಇವ್ರು ಗೆದ್ರು. ಸಿಎಂ ಇವರು ಬಂದ್ರು, ಜನರು ಪ್ರೀತಿ ಸಂಪಾದನೆ ಮಾಡಿದ್ರು, ಗೆಲ್ಲಕ್ ಮೊದಲೇ ಸೆಲೆಬ್ರಿಟಿ ಸ್ಟೇಟಸ್ ತಗೊಂಡ್ ಗೆದ್ರು. ಇವ್ರ ವಿಷಯಗಳು ಎಷ್ಟಪ್ಪ ಅಂದ್ರೆ 3000 ವಿಷಯಗಳು. ಇವ್ರಿಗೆ ಗೊತ್ತಿತ್ತು ಇವ್ರು ಈಗ 1000 ವಿಷಯ ಇಟ್ಕೊಂಡ್ ಬಂದಿದ್ರು. ನಾವು 3000 ವಿಷಯಗಳು ಅರ್ಥ ಮಾಡ್ಕೊಳ್ಳಿ, ವಿಷಯಗಳನ್ನ ಇಟ್ಕೊಂಡ್ ಬಂದಿದ್ರು. ಈಗ ಏನಾಯ್ತು, ಇವ್ರು 2000 ವಿಷಯಗಳನ್ನ ಇಟ್ಕೊಂಡು ಜನರ ಹತ್ರ ಹೋದ್ರು, ಇವ್ರು 3000 ವಿಷಯಗಳು ಇಟ್ಕೊಂಡು ಜನರ ಹತ್ರ ಹೋದ್ರು. ಜನ ಏನ್ ದಡ್ರ? 3000 ವಿಷಯಗಳು ಹೇಳ್ದಂತವ್ರಿಗೆ ಜಾಸ್ತಿ ಬೇಕು, ವಿಷಯಗಳು ಜಾಸ್ತಿ ಬೇಕು ಜನಕ್ಕೆ. 3000 ವಿಷಯಗಳು ಕೊಟ್ಟಂತ ರಾಜಕಾರಣಿ ಗೆದ್ಬಿಟ್ರು. ನಾನೀಗ ಹೇಳಕ್ ಹೋಗ್ತಿರೋದು ಈ ವಿಷಯಗಳ ಮ್ಯಾಟ್ರ್ ಅಲ್ಲ, ಈ ರಾಜಕಾರಣಿಯ ಮ್ಯಾಟ್ರ್. ಒಂದ್ ಮದ್ವೆಗೆ ಹೋಗ್ಲಿ, ಒಂದ್ ಮುಂಜಿಗೆ ಹೋಗ್ಲಿ, ಒಂದ್ ಫಂಕ್ಷನ್ಗೆ ಹೋಗ್ಲಿ, ಇಲ್ಲೇ ಹೋಗ್ಲಿ ಅಂತ ಹೇಳ್ತಾರೆ, ನನ್ ಸೋಲ್ಸ್ಬಿಟ್ರು ಅಂತ. ಯಾಕೆ ಸರ್? ನೀವು ಒಂದಿಬ್ಬರು ಸೋಲ್ಸ್ ಬಂದಿದ್ದೀರಲ್ಲ 10 ವರ್ಷ, ನಿಮ್ಮನ್ನೊಬ್ರು ಸೋಲ್ಸ್ ಬಂದಿದ್ದಾರೆ. ನಾಳೆ ದಿನ ಇವ್ರ ಹತ್ರ ವಿಷಯಗಳು ಕಡಿಮೆ ಇದ್ದಾಗ ಇನ್ನು ವಿಷಯ ಇವ್ರಿಗಿನ್ನ ಜಾಸ್ತಿ ಇರೋದು, ಮತ್ತೆ ಗೆಲ್ತಾರೆ. ಅದು ಕಾಲಚಕ್ರ ಇದ್ದಂಗೆ. ಆವತ್ತು ಹೇಳ್ಬಿಟ್ಟಿದ್ದಾರೆ ಸರ್ ಅಬ್ರಹಾಂ ಲಿಂಕನ್ ಅವರು, ಪವರ್ ಇಸ್ ನಾಟ್ ಪರ್ಮನೆಂಟ್ ಅಂತ. ಸರ್ ನಂಗೆ ನಿಜವಾಗೂ ನೀವು ಬಂದ್ರೆ ನೀವ್ ಇದೇ ಮಾತಾಡ್ತೀರ ಅಂತ ನಿಮ್ ಮಾತನ್ನ ನಾನು ಫಾರ್ಮ್ಟಿಂಗ್ ಕೊಡೋ ಅಷ್ಟು ಮಟ್ಟಕ್ಕೆ ಆಗೋಗ್ಬಿಟ್ಟಿದೀನಿ. ನಾನ್ ಮಾಡ್ದೆ ನನ್ ಸೋಲ್ಸಿದ್ರು ಅಂತ. ನೀವು ಸತ್ಯನ ಅರ್ಥ ಮಾಡ್ಕೋಬೇಕು ಸರ್. ಇಲ್ಲಿ ವಿಷಯಗಳು ಇಂಪಾರ್ಟೆಂಟ್. ಅರ್ಥ ಆಯ್ತಲ್ಲ, ನಾವ್ ಎಷ್ಟು ಕೆಲಸ ಮಾಡಿದೀವಿ. ಅದಕ್ಕೆ ಆ ಕಾಲದಲ್ಲಿ ಯಾರು ಹೇಳಿದಾರೆ, ಒಬ್ಬ ಒಂದ್ ಗೆರೆ ಹಾಕಿದ್ರೆ ಇನ್ನೊಬ್ಬ ಅದನ್ನ ಗೆಲ್ಬೇಕು ಅಂದ್ರೆ ಇನ್ನೊಂದ್ ದೊಡ್ಡ ಗೆರೆ ಹಾಕ್ಬೇಕೆ ಹೊರತು ಅದನ್ನ ಅಡ್ಸಕ್ ಹೋಗ್ಬಾರ್ದು. ಈಗ ಅವ್ರು ಹಾಕಿರೋ ಗೆರೆಗೆ ನೀವು ದೊಡ್ಡ ಗೆರೆ ಹಾಕಿ ಸರ್, ವಿಷಯಗಳಲ್ಲಾಗ್ಲಿ ಇನ್ನೊಂದ್ರಲ್ಲಾಗ್ಲಿ, ನೆಕ್ಸ್ಟ್ ನೀವೇ ಗೆಲ್ತೀರಾ. ಇಲ್ಲ ಅವ್ರು ನಿಮ್ಗಿನ್ನ ದೊಡ್ಡ ಗೆರೆ ಆದ್ರೆ ಅವರೇ ಗೆಲ್ತಾರೆ. ನಾನ್ ನಿಮ್ಮೊಬ್ಬರಿಗೆ ಹೇಳ್ತಾ ಇಲ್ಲ ಸರ್, ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಏನು ಹೇಳ್ಬೇಕು ಅಂತ ಜಾಸ್ತಿ ದಿನ ಅನ್ಸ್ತಾ ಇತ್ತು. ಈ ಒಂದು ವೇದಿಕೆ ಸಿಗ್ತೈತೆ, ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೀನಿ. ನೀವು ಅರ್ಥ ಮಾಡ್ಕೊಂಡು ಅಳಲ್ಲ ಅಂತ ಅನ್ಕೊಂಡಿದೀನಿ. ಥ್ಯಾಂಕ್ ಯು ಸರ್.